ನೀನು ಇವಳು ಡಿಗ್ರಿ ತರ್ತಾಳ ಕಾ ಅಂದ್ರೆ ಕೀ ಅನ್ನೋದಕ್ಕೆ ಬರಲ್ಲ ಇವಳಿಗೆ ವಿದ್ಯೆ ಬೇರೆ ಕೇಳು. ಇಂದ್ರ, ನೀನ್ ಡಿಗ್ರಿ ತಗೊಂಡಿದ್ದೀನಿ ಅಂತ ಹೇಳಿ ಬೀಗಬೇಡ. ವಿದ್ಯೆ ಮನುಷ್ಯನ್ಗೆ ಆಕಾರ ಕೊಡ್ಬೇಕೇ ಹೊತ್ತು ಅಹಂಕಾರ ಅಲ್ಲ. ರಾಣಿ ಓದ್ತೀಯ ತಾನೆ? ಅಜ್ಜಿ, ಈ ವಿದ್ಯೆ ಅಂದ್ರೇ ನನಗೆ ಆಗಕ್ಕಿಲ್ಲ. ಈ ಓದೋದು ಬರೆಯೋದು ಅಂದರೆ ನನಗೆ ಯಾಕೋ ಉಸಿರು ಕಟ್ದಂಗೆ ಆಯ್ತದೆ. ಕೇಳಿಸ್ಕೊಂಡ್ರ? ಇವಳು ಓದೋಕ್ಕೆ ಇಷ್ಟ ಇಲ್ಲ ಅಂತವಳೆ, ನೀನು ನೋಡಿದ್ರೆ ಓದು ಓದು ಅಂತೀಯ. ಇಂಥವಳನ್ನ ರಾಣಿ ಪಟ್ಟ ಕೂರ್ಸಕ್ಕೆ ಹೊಂಟಿದೀಯ. ಅಜಯ್, ಈ ರಾಣಿ ಪಟ್ಟ ಇವಳಿಗೆ ಸೂಟ ಹಾಕಲ್ಲ. ಸುಮ್ಕೆ ಆ ಪಟ್ಟನ ನಾನು ಎಂಟ್ರಿ ಕೊಟ್ಟು ಕೈ ತೊಳ್ಕೊಬಿಡು. ರಾಣಿ, ರಾಣಿ, ನೀನಿಲ್ಲ ಅನ್ಬೇಡಮ್ಮ. ಇದು ನಿನ್ನೊಬ್ಳು ಪಟ್ಟದ ಪ್ರಶ್ನೆ ಅಲ್ಲ. ನೀನಿಲ್ಲ ಅಂದರೆ ಇಂದ್ರಾಣಿನೂ ನಾಗನೂ ಮತ್ತೆ ವಾಪಸ್ಸು ಪಟ್ಟಕ್ಕೆ ಕೂರ್ತಾರೆ. ನಾನು ನನ್ನ ಮಗ ಈ ಮುಂಚೆ ಅನುಭವಿಸ್ತಾ ಇದ್ವಲ್ಲ, ಆ ನೋವನ್ನೇ ನಾವೆಲ್ಲರೂ ಮತ್ತೆ ಅನುಭವಿಸ್ಬೇಕಾಗತ್ತೆ. ಯೋಚನೆ ಮಾಡಮ್ಮ. ರಾಣಿ, ಮತ್ತೆ ಇವರೇ ಬಂದರೆ ನನಗೆ ಹೊಡಿತಾರೆ, ತುಂಬ ನೋವಾಗುತ್ತೆ. ಅಯ್ಯೋ, ಸುಮ್ಮನೆ ಮಾತಾಡಿ ಏನು ಪ್ರಯೋಜನ ಇಲ್ಲ ಅಜ್ಜಿ. ಅವಳಿಗೆ ಓದೋಕ್ಕೆ ಬರೆಯೋದಕ್ಕೆ ಬರೋದಿಲ್ಲ. ಸುಮ್ಮನೆ ನನಗೂ ನನ್ನ ಗಂಡನಿಗೂ ಪಟ್ಟ ಕೊಟ್ಟು ನಿಮ್ಮ ಮಾತು ಮುಗಿಸಿ ಅಜ್ಜಿ. ನನ್ನ ಗಂಡನಿಗೋಸ್ಕರ, ನನ್ನ ಗಂಡ ಅತ್ತೆ ನೆಮ್ಮದಿಗೋಸ್ಕರ ನಾನು ಓದಬೇಕು. ಏನಂತೀಯ ರಾಣಿ? ಇವಳು ನೋಡಿದ್ರೆ ಓದಕ್ಕೆ ಹಾಕಿಲ್ಲ ನನ್ನ ಕೈಲಿ ಅಂತವಳೆ. ನೀನು ನೋಡಿದ್ರೆ ಓದು 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 ಅಂತ ಇದೆಯಾ. ಇಷ್ಟಕ್ಕೂ ಮೀರಿ ಇವಳೇನ ಓದಿ ಡಿಗ್ರಿ ತಗೊಂಡ್ಲು ಅಂತಾನೆ ಇಟ್ಕ. ಆಗ ನಾನು ನನ್ನ ಹೆಂಡ್ರು ಪಟ್ಟದ ಆಸೆನ ಕೈ ಬಿಟ್ಬಿಡ್ತೇವೆ. ಏನಂತೀಯಮ್ಮಿ? 100ಕ್ಕೆ 100ರಷ್ಟು. ನೀ ಏನಾರ ಈ ಸವಾಲ್ಗೆ ಒಪ್ಕೊಂಡ್ರೆ ನಾನು ಪಾರುನೇ ನೆನ್ಪು ಮಾಡ್ಕೊಳಕಿಲ್ಲ. ಪಾರುನೇ ಬಿಟ್ಬಿಡ್ತೀನಿ. ಅಜ್ಜಿ, ನಾನು ಈ ಸವಾಲನ್ನ ತಗೋತೀವಿ. ಅಯ್ಯೋ ರಾಣಿ, ನಾನು ಸುಮ್ಕೆ ಹೇಳಿದೆ ಕಣವ, ತಮಾಸೆಗೆ ಮನ್ಸಿಗೆ ಹಾಕೋಬೇಡ. ಇವ್ರು ಬೇರೆ, ನಾನು ಬೇರೆ. ಅವ್ರು ಯಾರು ಅಂತಲೇ ಗೊತ್ತಿಲ್ಲ ನನಗೆ. ಸೀನಾ ಯಾವತ್ತೂ ಇಷ್ಟು ರೂಢಾಗಿ ನಡ್ಕೊಳ್ಳೋ ಹುಡುಗನೇ ಅಲ್ಲ. ಆದರೂ ಹಿಂಗೆ ರಿಯಾಕ್ಟ್ ಮಾಡಿದ್ದಾನೆ ಅಂದರೆ ಇದು ಅವನ ಬುದ್ಧಿ ಅಂತೂ ಖಂಡಿತ ಅಲ್ಲ. ಯಾರೋ ಏನೋ ಹೇಳ್ಕೊಟ್ಟೆ ಮಾಡಿಸಿದ್ದಾರೆ ಅನ್ಸುತ್ತೆ. ಮಾವ, ಏನು ಯೋಚನೆ ಮಾಡ್ತಿದ್ಯಾ? ಪಾರು, ಸೀನಂಗೆ ಹೊಡೆದ್ಬಿಟ್ನಲ್ಲ ಪಾರು. ನನಗೆ ಮನಸ್ಸೆಲ್ಲ ಒಂಥರ ಕಿವುಚ್ತೈತಿ ಪಾರು. ಯಾಕಾದರೂ ಮಾಡ್ಬಿಟ್ನೋ ನಾನು. ಅದಕ್ಕೆ ಅವನಿಗೆ ಇನ್ನೊಂದ್ಕಿಂತ ಫೋನ್ ಮಾಡಿ ಕ್ಷಮೆ ಕೇಳ್ಬಿಡೋಣ ಅನಿಸ್ತೈತಿ ನನಗೆ. ಮಾವ, ಅನ್ಸಿದ್ದನ್ನ ಮಾಡಿಬಿಡ್ಬೇಕು. ಕಾಲ್ ಮಾಡಿ ಮಾತಾಡು. ಪಾರು, ಕೋಪ ಮಾಡಿಕೊಂಡು ನಾನು ಫೋನ್ ಎತ್ತಿ ಹೋದ್ರೆ
ಹೇಳು ಶಿವಭಾವ. ಲೇ ಸೀನಾ, ಲೇ ಏಟೊಂದು ಸಮಾಧಾನ ಆಯ್ತು ಗೊತ್ತೇನಿಲ್ಲ ನಂಗೆ. ನೀನ್ ಎಲ್ಲಿ ನನ್ ಯಾಕೆ ಮುನ್ಸ್ಕೊಂಡ್ಬಿಟ್ಟಿರ್ತೀಯ ಅಂತ ನನ್ನ ತಲೆನೇ ಕೆಡಿಸ್ಕೊಂಡ್ಬಿಟ್ಟಿದೆ ಕಲ. ಇವಾಗಂತದ್ದು ಏನಾಗೈತೆ ಅಂತ ಇಷ್ಟೊಂದು ತಲೆ ಕೆಡ್ಸ್ಕೊತಿದ್ಯಾ? ಸೀನಾ, ನೀನು ದೊಡ್ಡ ಮನ್ಸು ಕಾಣೋ, ಎಷ್ಟು ಬೇಗ ಕ್ಷಮಿಸ್ಬಿಟ್ಟಿದ್ಯಾ. ಪಾರಕ, ನೀನು ಈ ಥರ ದೊಡ್ಡ ಮಾತಾಡಿ ನನ್ನನ್ನು ದೊಡ್ಡವನಾಗಿ ಮಾಡಬೇಡಿ. ನಾನು ಇನ್ನೂ ನಿಮ್ಗಳಿಗೆ ಚಿಕ್ಕ ಹುಡುಗ ಇದ್ದಂಗೆ. ಏನೋ ಒಂದು ಕೆಟ್ಟಗಳಿಗೆ ಇಷ್ಟೆಲ್ಲ ಆಗೋಯ್ತು. ಇವಾಗ ನಮ್ಮ ಅಪ್ಪನೇ ತಗೊಳ್ಳಿ, ಅವನೇ ನನಗೆ ಹೊಡಿಯೋಕ್ಕಿಲ್ವಾ ಬೈಯೋಕ್ಕಿಲ್ವಾ. ಅವನ ಮೇಲೂ ಅಷ್ಟೇ, ನನಗೆ 5 ನಿಮಿಷದ ಮೇಲೆ ಕೋಪನೇ ಇರೋಕ್ಕಿಲ್ಲ. ನೀವು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಹೇ ಲೇ, ನಿನ್ ಬಹುತ್ ದೊಡ್ಡ ಮನ್ಸಕ್ಕಲ್ಲ, ಏಟೊಂದು ಒಳ್ಳೆ ಮನ್ಸಕ್ಕಲ್ಲ ನಿಂದು. ಲೇ, ನಂಗೆ ಗೊತ್ತು ನಿನ್ನ ಮನ್ಸಲ್ಲಿ ಏನೂ ಇಲ್ಲ ಅಂತ. ಆಟೊಂದು ಒಳ್ಳೆ ಮನ್ಸಕ್ಕಲ್ಲ ನಿಂದು. ಆದ್ರೂ ನನ್ನ ಸಮಾಧಾನಕ್ಕೆ ಒಂದೇ ಒಂದು ಕಿತ ನಾನು ಕ್ಷಮೆ ಕೇಳ್ಬಿಡ್ತೀನಿ ಕಲ. ನಿನ್ನ ಕ್ಷಮೆ ಕೇಳ್ಬಿಡ್ತೀನಿ, ಮನ್ಸಿಂದ ಕೇಳ್ಕೊತೀನಿ. ದಮ್ಮ ಯಾಕಲ್ಲ, ನಂಗೆ ಕ್ಷಮಿಸ್ಬಿಡ್ಲಾ? ನನ್ನ ತಂಗಿನ ಜೋಪಾನ ಮಾಡ್ಕೊ ಬಂದೀನಿ ನಾನು. ನನ್ನ ತಂಗಿ ರಿಸ್ಯದಾಗೆ ಯಾರಾದ್ರೂ ಅವ್ರಿಗೆ ಏನೋ ಮಾಡ್ಬಿಟ್ರು ಅಂತ ಗೊತ್ತಾಗ್ಬಿಟ್ರೆ ಸಾಕು, ನಾನು ರಾಂಗ್ ಆಗ್ಬಿಡ್ತೀನಿ ಕಲ. ನಾನು ಏನು ಅಂದ್ರೆ ಏನು ಯೋಚನೆ ಮಾಡಕ್ಕಿಲ್ಲ. ಹಂಗೆ ನಿಂಗೆ ಹೊಡೆದ್ಬಿಟ್ಟೆ ಕಲ. ನನ್ ಕ್ಷಮಿಸ್ಬಿಡ್ಲಾ? ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಆರಾಮಾಗಿ ಹೋಗಿ ಮನಿಕೋ. ನಾನಿಲ್ಲಿ ಯಾವುದನ್ನು ಮನ್ಸಿಗೆ ಹಾಕೊಳ್ಳಲ್ಲ. ಸರಿ ಕಲ, ಆಯ್ತು, ನಾ ಮಾಡ್ತೀನಿ. ನೀನು ಹುಷಾರು. ಅಬ್ಬಾ, ನೋಡ್ದ್ಯಾ, ಈಗ ನಿನ್ನ ಟೆನ್ಷನ್ ಎಲ್ಲ ಫ್ರೀ ಆಯ್ತಾ? ಬಹು ಖುಷಿ ಆಯ್ತು. ಬರೋ, ಈಗ ನಂಗೆ ಸಮಾಧಾನ ಆಯ್ತು. ಮಕ್ಕಳವ, ಸೀನಾ, ನಿಂಗೆ ಅಣ್ಣನ ಮೇಲೆ ಬೇಜಾರಿಲ್ವೇನೋ? ಅಯ್ಯೋ, ನಾನೇ ಸುಮ್ಮನೆ ಏನೇನೋ ಯೋಚನೆ ಮಾಡಿಬಿಟ್ಟೆ. ಅಣ್ಣನ ಶಾವನೆ ಅಣ್ಣ, ಶಾವನ್ ಅಣ್ಣ, ಇದನ್ನೆಲ್ಲ ನಿಮ್ಮ ಅಣ್ಣ ನನ್ನ ಮುಟ್ಟಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕಾಯ್ತು. ಇಷ್ಟು ದಿನ ನಾನು ತಪ್ಪಿಲ್ಲ ಅಂದ್ರೂ ನಮ್ಮಪ್ಪ ಏನು ಮಾಡ್ತಾನೆ, ನಿಮ್ಮ ಅಣ್ಣ ಏನು ಮಾಡ್ತಾನೆ ಅಂತಾನೆ ಎದುರ್ಕೊಂಡು ಸತ್ತೆ. ಆದರೆ ಯಾವಾಗ ನಿಮ್ಮ ಅಣ್ಣ ನನ್ನ ಮೇಲೆ ಕೈ ಮಾಡಿದ್ನೋ ಭಯ ನನ್ನ ತಪ್ಪಿಗೆ ಹೊಂಟೋಯ್ತು. ಇಷ್ಟು ದಿನ ಸೀನಾ ಅನ್ನೋನು ಬೇರೆ ಥರನೇ ಇದ್ದ. ಇನ್ನು ಮೇಲಿಂದ ನನ್ನ ಆಟ ಶುರು. ಇನ್ನು ಮುಂದೆ ನನ್ನ ಡೌ ಪಿಂಕಿ ಜೊತೆ ಅಲ್ಲ ಮುಂದೆ ಮದುವೆ ಆಗೋ ನನ್ನ ಡೌ ಪಿಂಕಿ ಜೊತೆ ಇಡೀ ಮಾರಿಗುಡಿಲ ರಾಜಾರೋಷವಾಗಿ ಓಡಾಡ್ತೀನಿ. ಯಾವನ್ ಬಂದು ಅದೇನು ಕಿತ್ಕೋತಾನೋ ಕಿತ್ಕೊಳ್ಳಿ.